ಹಿರಿಯ ಕಲಾವಿದರು ಜನಪದ ಕಲಾವಿದರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿಯಾದಂತಹ ಗಾಯತ್ರಿ ಅವರು ಅವಮಾನವನ್ನು ಮಾಡ್ತಿದ್ದಾರೆ ಅಂತಕ್ಕಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಬೆಳಗಾವಿಯ ಸುವರ್ಣಸೌಧದ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವರ ಪ್ರತಿಭಟನೆ ಇಷ್ಟೇ, ಏನು KM ಗಾಯತ್ರಿ ಅವರಿದ್ದಾರೆ ಅವರನ್ನು ವಜಾ ಮಾಡಬೇಕು ಅಥವಾ ಬೇರೆ ಇಲಾಖೆಗೆ ಅವರನ್ನು ವರ್ಗಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಇಟ್ಕೊಂಡಿದ್ದಾರೆ. ನಾನು ನೇರವಾಗಿ ಅವರನ್ನೇ ಮಾತಾಡಿಸ್ತೇನೆ. ನಾನು ಏನಾಗಿದೆ, ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತಂದು ಹೇಳ್ಬಿಟ್ಟು. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ KM ಗಾಯತ್ರಿ ಅವರ ವಿರುದ್ಧ, ಯಾವ ಒಂದು ಆರೋಪಗಳನ್ನ ಮಾಡ್ತಾ ಇದ್ದೀರಿ ಅವ್ರ ಮೇಲೆ, ಮತ್ತೆ ನೀವು ಏನು ಹೇಳ್ತೀರಿ? ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಿರಿಯ ಕಲಾವಿದರು ಜೋಗಿಲಾ ಸಿದ್ದರಾಜು ಅಂತಕ್ಕಂಥವ್ರು ಅವ್ರಿಗೆ ಬರಬೇಕಾದಂಥ ಕಾನೂನಾತ್ಮಕವಾಗಿ ಅವ್ರಿಗೆ ಕೆಲಸ ಮಾಡಿ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಆರ್ಡ್ರ್ ಕೊಟ್ಟಿದ್ದರು. ಅದರ ಹಣನ ಪಾವತಿ ಮಾಡಿ ಅಂತ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ನಾಗೇಶು ಪ್ರತ್ಯಕ್ಷ ಸಾಕ್ಷಿ ಇಲ್ಲೇ ಇದ್ದಾರೆ. ಅವರು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಹಲ್ಲೆ ಮಾಡಿದ್ದಾರೆ, ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ದಾರೆ. ಒಬ್ಬ IAS ಅಧಿಕಾರಿ ಒಬ್ಬ ಕಲಾವಿದ್ರ ಮೇಲೆ, ಒಬ್ಬ ನಿಜವಾದ ನೈಜ ಅದು ದಲಿತ ಕಲಾವಿದನ ಮೇಲೆ ಆಮೇಲೆ ಇದು ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ದಾರೆ. ಅದನ್ನು ಕೇಳಕ್ಕೆ ಹೋಗಿ ಈಗಾಗಲೇ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ರ ಎಲ್ಲ ಕನ್ನಡ ಪರ ಸಂಘಟನೆ ಹೋರಾಟಗಾರರು, ದಲಿತ ಪರ ಸಂಘಟನೆ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು ಈ ಹಿಂದೆ ಒಂದು 6 ತಿಂಗಳಿಂದನೇ ನಾವು ಎಲ್ಲ ಸಂಬಂಧಪಟ್ಟಂಥ ಸಚಿವರ ಹತ್ರ ಹೋಗಿ ಮಾತಾಡಿದ್ದೀವಿ. ಅಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ರ ಹೋಗಿ ಧರಣಿ ಕೂತಿದ್ದೀವಿ. ಆದರೂ ಅವಳ ವಿರುದ್ಧ ಸರ್ಕಾರ ಯಾವುದೇ ರೀತಿಯ ಒಂದು ಕ್ರಮವನ್ನು ಜರುಗಿಸಲಿಲ್ಲ. ಓಕೆ, ಹಾಗೆ ಮತ್ತೊಬ್ಬರು ಹೋರಾಟಗಾರರಿದೆ, ಅವ್ರನ್ನ ನಾನು ಮಾತಾಡಿಸ್ತೇನೆ. ಸರ್, ಈಗ ಪ್ರಮುಖ ಬೇಡಿಕೆ ಏನು? ಈಗ ಗಾಯತ್ರಿ ಅವ್ರ ಮೇಲೆ ಎಷ್ಟೆಲ್ಲ ಆರೋಪ ಆಯಿತು, ಹಾಗೆ ಏನಾಗಬೇಕು ಅಂತ ಕ್ರಮ ಯಾವ ರೀತಿ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು KM ಗಾಯತ್ರಿ ಅವರು ಏನಿದ್ದಾರೆ, ಇಷ್ಟೆಲ್ಲ ಆದರೂ ಅವ್ರ ಮೇಲೆ ಏನೂ ಕ್ರಮ ತಗೊಂಡಿಲ್ಲ. ಈ ಕೂಡಲೇ ಸರ್ಕಾರ ಅವರನ್ನು ಅವರ ಕೆಲಸದಿಂದ ವಜಾ ಮಾಡಬೇಕು. ಒಂದು. ಎರಡನೇದು, ನಮ್ಮ ಕಲಾವಿದರಿಗೇನು ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಆಮೇಲೆ ಕಲಾವಿದರಿಗೆ ಯಾವುದೇ ಕಡತಗಳನ್ನು ನಿಗದಿತ ಸಮಯದಲ್ಲಿ ಅವರು ಮುಕ್ತಾಯ ಮಾಡೋದಿಲ್ಲ, ಮತ್ತು ಕಲಾವಿದರ ಪರವಾಗಿ ಅವ್ರಿಗೆ ಒಳ್ಳೆ ಗೌರವ ಇಲ್ಲ. ಆಮೇಲೆ ಆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖ್ಯ ಬಾಗಿಲನ್ನು ಮುಚ್ಚಿಬಿಟ್ಟು ಹಿಂದಿನ ಬಾಗಿಲಲ್ಲಿ ವ್ಯವಹಾರ ಮಾಡ್ತಿದ್ದಾರೆ. ಹಂಗಾಗಿ ಆ ಬಾಗಿಲನ್ನು ಕೂಡಲೇ ತೆಗಿಬೇಕು. ಗಾಯತ್ರಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಹಲ್ಲೆ ಮಾಡಿದಂಥಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ, ಅವರು ಮಾತಾಡ್ಸೋಣ. ಸರ್, ಯಾಕೆ ಆ ರೀತಿಯ ಒಂದು ದೌರ್ಜನ್ಯವನ್ನು ಮಾಡುವಂಥ ಸಂದರ್ಭ ಬಂತಲ್ಲಿ? ಕಳೆದ 3 ವರ್ಷಗಳಿಂದ ಕಲಾವಿದರಿಗೆ ಪ್ರಾಯೋಜನೆ ಹಣವನ್ನು ನೀಡಿರಲಿಲ್ಲ. ಸೊ ಅದನ್ನು ಬಿಡುಗಡೆ ಮಾಡಿ ಅಂತ ಕೇಳಲಿಕ್ಕೆ ಅಂತಾರಾಷ್ಟ್ರೀಯ ಗಾಯಕರಾದಂಥ ಜೋಗಿಲಾ ಸಿದ್ದರಾಜು ಅವರು ಮತ್ತು ನಾವು ಹೋಗಿ ಎಲ್ಲ ಕಲಾವಿದರ ಪರವಾಗಿ ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಯ ಎಲ್ಲ ರಾಜ್ಯದ ಕಲಾವಿದರ ಪರವಾಗಿ ನಾವು ಕೇಳಲಿಕ್ಕೆ ಹೋಗಿದ್ದು, ರೆಪ್ರೆಸೆಂಟೇಟಿವ್ ಆಗಿ ಕೇಳಲಿಕ್ಕೆ ಹೋಗಿದ್ದು. ಕೇಳುವಂಥ ಸಂದರ್ಭದಲ್ಲಿ ಅವರು ನೀವು ಯಾರು ಇದನ್ನು ಕೇಳೋದಕ್ಕೆ ಅನ್ನೋ ಪದವನ್ನು ಬಳಸೋದು. ನಾವು ಕಲಾವಿದರಿದ್ದೀವಿ, ನೀವು ಹಿಂಗೆ ಈ ಥರ ಎಲ್ಲ ಮಾತಾಡಬಾರ್ದು, ನೀವು ಹಿಂಗೆ ಈ ಥರ ಮಾತಾಡಿದ್ರೆ ನಾವು ನಿಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಅಂತ ಹೇಳಿದ ಇಮ್ಮಿಡಿಯೇಟ್ಲಿನೇ ಅವರು ಮೌಸ್ ಪ್ಯಾಡನ್ನು ತೆಗೆದು ಇಮ್ಮಿಡಿಯೇಟ್ಲಿ ಜೋಗಿಲಾ ಸಿದ್ದರಾಜು ಅವ್ರ ಮೇಲೆ ಎಸೆದರು. ಸೊ ಇದು ಭಾಳ ದೊಡ್ಡ, ಅಂದರೆ ಒಬ್ಬ IAS ಅಧಿಕಾರಿಯಾಗಿ ತಮ್ಮ ಕಾರ್ಯವ್ಯಾಪ್ತಿ ಹೇಗಿರುತ್ತೆ, ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ವರ್ತನೆ ಅದು. ಸೊ ಇದ್ರ ವಿರುದ್ಧವಾಗಿ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎದುರುಗಡೆನೇ ಪ್ರತಿಭಟನೆ ಮಾಡೋದು. ಮತ್ತು ಏನು ಈ ದೌರ್ಜನ್ಯ ಆಯಿತು, ಈ ದೌರ್ಜನ್ಯದ ವಿರುದ್ಧವಾಗಿ ಬೆಂಗಳೂರಿನ SJ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಿಸಿದ್ದೀವಿ ಅವ್ರ ಮೇಲೆ. ಆಮೇಲೆ ಭಾಳ ಮುಖ್ಯವಾಗಿ ಅವ್ರನ್ನ ಜೋಗಿಲಾ ಸಿದ್ದರಾಜು ಅವ್ರನ್ನ ಜಾತಿ ನಿಂದನೆ ಮಾಡಿ, ಅವರು ದಲಿತ ಕಲಾವಿದರಾಗಿರೋ ಕಾರಣಕ್ಕೆ ಅವ್ರನ್ನ ಜಾತಿ ನಿಂದನೆ ಮಾಡಿ ಅವರು ಹಲ್ಲೆ ಮಾಡಿದ್ದು. ಸೊ ಅದರ ವಿರುದ್ಧವಾಗಿ ಜಾತಿ ನಿಂದನೆ ಕೇಸ್ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಗಾಯತ್ರಿ ಅವರ ವರ್ಗಾವಣೆ ಆಗೋವರೆಗೂ ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದೆ ಇವರ ಹೋರಾಟ ಎತ್ತ ಸಾಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹಿರಿಯ ಕಲಾವಿದರು ಜನಪದ ಕಲಾವಿದರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿಯಾದಂತಹ ಗಾಯತ್ರಿ ಅವರು ಅವಮಾನವನ್ನು ಮಾಡ್ತಿದ್ದಾರೆ ಅಂತಕ್ಕಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಬೆಳಗಾವಿಯ ಸುವರ್ಣಸೌಧದ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವರ ಪ್ರತಿಭಟನೆ ಇಷ್ಟೇ, ಏನು KM ಗಾಯತ್ರಿ ಅವರಿದ್ದಾರೆ ಅವರನ್ನು ವಜಾ ಮಾಡಬೇಕು ಅಥವಾ ಬೇರೆ ಇಲಾಖೆಗೆ ಅವರನ್ನು ವರ್ಗಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಇಟ್ಕೊಂಡಿದ್ದಾರೆ. ನಾನು ನೇರವಾಗಿ ಅವರನ್ನೇ ಮಾತಾಡಿಸ್ತೇನೆ. ನಾನು ಏನಾಗಿದೆ, ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತಂದು ಹೇಳ್ಬಿಟ್ಟು. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ KM ಗಾಯತ್ರಿ ಅವರ ವಿರುದ್ಧ, ಯಾವ ಒಂದು ಆರೋಪಗಳನ್ನ ಮಾಡ್ತಾ ಇದ್ದೀರಿ ಅವ್ರ ಮೇಲೆ, ಮತ್ತು ನೀವು ಏನು ಹೇಳ್ತೀರಿ? ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಿರಿಯ ಕಲಾವಿದರು ಜೋಗಿಲಾ ಸಿದ್ದರಾಜು ಅಂತಕ್ಕಂಥವ್ರು ಅವ್ರಿಗೆ ಬರಬೇಕಾದಂಥ ಕಾನೂನಾತ್ಮಕವಾಗಿ ಅವ್ರಿಗೆ ಕೆಲಸ ಮಾಡಿ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಆರ್ಡ್ರ್ ಕೊಟ್ಟಿದ್ದರು. ಅದರ ಹಣನ ಪಾವತಿ ಮಾಡಿ ಅಂತ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ನಾಗೇಶು ಪ್ರತ್ಯಕ್ಷ ಸಾಕ್ಷಿ ಇಲ್ಲೇ ಇದ್ದಾರೆ.
ಇವರು ಅವರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಲ್ಲೆ ಮಾಡಿದ್ದಾರೆ, ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ದಾರೆ. ಒಬ್ಬ AS ಅಧಿಕಾರಿ ಒಬ್ಬ ಕಲಾವಿದ್ರ ಮೇಲೆ, ಒಬ್ಬ ನಿಜವಾದ ನೈಜ ಅದು ದಲಿತ ಕಲಾವಿದನ ಮೇಲೆ ಆಮೇಲೆ ಇದು ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ದಾರೆ. ಅದನ್ನು ಕೇಳಕ್ಕೆ ಹೋಗಿ ಈಗಾಗಲೇ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ರ ಎಲ್ಲ ಕನ್ನಡ ಪರ ಸಂಘಟನೆ ಹೋರಾಟಗಾರರು, ದಲಿತ ಪರ ಸಂಘಟನೆ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು ಈ ಹಿಂದೆ ಒಂದು 6 ತಿಂಗಳಿಂದನೇ ನಾವು ಎಲ್ಲ ಸಂಬಂಧಪಟ್ಟಂಥ ಸಚಿವರ ಹತ್ರ ಹೋಗಿ ಮಾತಾಡಿದ್ದೀವಿ. ಅಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ರ ಹೋಗಿ ಧರಣಿ ಕೂತಿದ್ದೀವಿ. ಆದರೂ ಅವಳ ವಿರುದ್ಧ ಸರ್ಕಾರ ಯಾವುದೇ ರೀತಿಯ ಒಂದು ಕ್ರಮವನ್ನು ಜರುಗಿಸಲಿಲ್ಲ. ಓಕೆ, ಹಾಗೆ ಮತ್ತೊಬ್ಬರು ಹೋರಾಟಗಾರರಿದೆ, ಅವ್ರನ್ನ ನಾನು ಮಾತಾಡಿಸ್ತೇನೆ. ಸರ್, ಈಗ ಪ್ರಮುಖ ಬೇಡಿಕೆ ಏನು? ಈಗ ಗಾಯತ್ರಿ ಅವ್ರ ಮೇಲೆ ಎಷ್ಟೆಲ್ಲ ಆರೋಪ ಆಯಿತು, ಹಾಗಿದ್ರೆ ಏನಾಗಬೇಕು ಅಂತ ಕ್ರಮ ಯಾವ ರೀತಿ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು KM ಗಾಯತ್ರಿ ಅವರು ಏನಿದ್ದಾರೆ, ಇಷ್ಟೆಲ್ಲ ಆದರೂ ಅವ್ರ ಮೇಲೆ ಏನೂ ಕ್ರಮ ತಗೊಂಡಿಲ್ಲ. ಈ ಕೂಡಲೇ ಸರ್ಕಾರ ಅವರನ್ನು ಅವರ ಕೆಲಸದಿಂದ ವಜಾ ಮಾಡಬೇಕು. ಒಂದು. ಎರಡನೇದು, ನಮ್ಮ ಕಲಾವಿದರಿಗೇನು ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಆಮೇಲೆ ಕಲಾವಿದರಿಗೆ ಯಾವುದೇ ಕಡತಗಳನ್ನು ನಿಗದಿತ ಸಮಯದಲ್ಲಿ ಅವರು ಮುಕ್ತಾಯ ಮಾಡೋದಿಲ್ಲ, ಮತ್ತು ಕಲಾವಿದರ ಪರವಾಗಿ ಅವ್ರಿಗೆ ಒಳ್ಳೆ ಗೌರವ ಇಲ್ಲ. ಆಮೇಲೆ ಆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖ್ಯ ಬಾಗಿಲನ್ನು ಮುಚ್ಚಿಬಿಟ್ಟು ಹಿಂದಿನ ಬಾಗಿಲಲ್ಲಿ ವ್ಯವಹಾರ ಮಾಡ್ತಿದ್ದಾರೆ. ಹಂಗಾಗಿ ಆ ಬಾಗಿಲನ್ನು ಕೂಡಲೇ ತೆಗಿಬೇಕು. ಗಾಯತ್ರಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಹಲ್ಲೆ ಮಾಡಿದಂಥಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ, ಅವರು ಮಾತಾಡ್ಸೋಣ. ಸರ್, ಯಾಕೆ ಆ ರೀತಿಯ ಒಂದು ದೌರ್ಜನ್ಯವನ್ನು ಮಾಡುವಂಥ ಸಂದರ್ಭ ಬಂತಲ್ಲಿ? ಕಳೆದ 3 ವರ್ಷಗಳಿಂದ ಕಲಾವಿದರಿಗೆ ಪ್ರಾಯೋಜನೆ ಹಣವನ್ನು ನೀಡಿರಲಿಲ್ಲ. ಸೊ ಅದನ್ನು ಬಿಡುಗಡೆ ಮಾಡಿ ಅಂತ ಕೇಳಲಿಕ್ಕೆ ಅಂತಾರಾಷ್ಟ್ರೀಯ ಗಾಯಕರಾದಂಥ ಜೋಗಿಲ ಸಿದ್ದರಾಜಿಯವರು ಮತ್ತು ನಾವು ಹೋಗಿ ಎಲ್ಲ ಕಲಾವಿದರ ಪರವಾಗಿ, ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಯ ಎಲ್ಲ ರಾಜ್ಯದ ಕಲಾವಿದರ ಪರವಾಗಿ ನಾವು ಕೇಳಲಿಕ್ಕೆ ಹೋಗಿದ್ದು, ರೆಪ್ರೆಸೆಂಟೇಟಿವ್ ಆಗಿ ಕೇಳಲಿಕ್ಕೆ ಹೋಗಿದ್ದು. ಕೇಳುವಂಥ ಸಂದರ್ಭದಲ್ಲಿ ಅವರು ನೀವು ಯಾರು ಇದನ್ನು ಕೇಳೋದಕ್ಕೆ ಅನ್ನೋ ಪದವನ್ನು ಬಳಸೋದು. ನಾವು ಕಲಾವಿದರಿದ್ದೀವಿ, ನೀವು ಹಿಂಗೆ ಈ ಥರ ಎಲ್ಲ ಮಾತಾಡಬಾರ್ದು, ನೀವು ಹಿಂಗೆ ಈ ಥರ ಮಾತಾಡಿದ್ರೆ ನಾವು ನಿಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಅಂತ ಹೇಳಿದ ಇಮ್ಮಿಡಿಯೇಟ್ಲಿನೇ ಅವರು ಮೌಸ್ ಪ್ಯಾಡನ್ನು ತೆಗೆದು ಇಮ್ಮಿಡಿಯೇಟ್ಲಿ ಜೋಗಿಲ ಸಿದ್ದರಾಜು ಅವ್ರ ಮೇಲೆ ಎಸೆದರು. ಸೊ ಇದು ಭಾಳ ದೊಡ್ಡ, ಅಂದರೆ ಒಬ್ಬ AS ಅಧಿಕಾರಿಯಾಗಿ ತಮ್ಮ ಕಾರ್ಯವ್ಯಾಪ್ತಿ ಹೇಗಿರುತ್ತೆ, ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ವರ್ತನೆ ಅದು. ಸೊ ಇದ್ರ ವಿರುದ್ಧವಾಗಿ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎದುರುಗಡೆನೇ ಪ್ರತಿಭಟನೆ ಮಾಡೋದು. ಮತ್ತು ಏನು ಈ ದೌರ್ಜನ್ಯ ಆಯಿತು, ಈ ದೌರ್ಜನ್ಯದ ವಿರುದ್ಧವಾಗಿ ಬೆಂಗಳೂರಿನ SJ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಿಸಿದ್ದೀವಿ ಅವ್ರ ಮೇಲೆ. ಆಮೇಲೆ ಭಾಳ ಮುಖ್ಯವಾಗಿ ಅವ್ರನ್ನ ಜೋಗಿಲ ಸಿದ್ದರಾಜು ಅವ್ರನ್ನ ಜಾತಿ ನಿಂದನೆ ಮಾಡಿ, ಅವರು ದಲಿತ ಕಲಾವಿದರಾಗಿರೋ ಕಾರಣಕ್ಕೆ ಅವ್ರನ್ನ ಜಾತಿ ನಿಂದನೆ ಮಾಡಿ ಅವರು ಹಲ್ಲೆ ಮಾಡಿದ್ದು. ಸೊ ಅದರ ವಿರುದ್ಧವಾಗಿ ಜಾತಿ ನಿಂದನೆ ಕೇಸ್ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಆ ಗಾಯತ್ರಿ ಅವರ ವರ್ಗಾವಣೆ ಆಗೋವರೆಗೂ ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದೆ ಇವರ ಹೋರಾಟ ಎತ್ತ ಸಾಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.